ನಮಸ್ಕಾರ. ಇವತ್ತಿನ ವಿಷಯ ನಿನ್ನೆ ಕುಸಿತ, ಇಂದು ಚೇತರಿಕೆ, ಗಮನಿಸಬೇಕಾದ 3 ಅಂಶಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ಮಾರುಕಟ್ಟೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ 1.4% ಈಚ್ ಕೆಳಗೆ ಬಿತ್ತು. ಮತ್ತೆ ನಿನ್ನೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ 3% ಗಿಂತ ಕೆಳಗೆ ಬಿತ್ತು. ನಿನ್ನೆ ಇನ್ನೂ ಒಂದು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಮೊದಲು ನಿಫ್ಟಿ ಒಂದಷ್ಟು ಮೇಲಕ್ಕೆ ಹೋಯಿತು, ಒಂದಷ್ಟು ಹೊಸ ಹೈಯನ್ನು ಬರೀತು. ಅದಾದ್ಮೇಲೆ 2 ಗಂಟೆ ಮೇಲೆ ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಶುರು ಆಯಿತು. ಇವತ್ತು ಇನ್ನೊಂದು ಕಾಂಟ್ರಾಸ್ಟು. ನಿಫ್ಟಿ ಅಂದಾಜು 20,977ಕ್ಕೆ ಹೋಗಿದ್ದು ಒಳ್ಳೆಯ ರಿಕವರಿಯನ್ನು ಕಂಡು 100 ಪಾಯಿಂಟ್ಸ್ ಮೇಲೆ 21,255 ಕ್ಲೋಸ್ ಆಯಿತು. ನಿನ್ನೆ ಮತ್ತು ಇವತ್ತು ಎಂಟೈರ್ಲಿ ಡಿಫರೆಂಟ್ ಕಾಂಟ್ರಾಸ್ಟ್ ವೇ ಆಫ್ ಆಪರೇಟಿಂಗ್ ಫಾರ್ ನಿಫ್ಟಿ. ನಿನ್ನೆ ನಿಫ್ಟಿ ಓಪನಿಂಗ್ ಅಪ್ ಕ್ಲೋಸಿಂಗ್ ಡೌನ್, ಇವತ್ತು ನಿಫ್ಟಿ ಓಪನಿಂಗ್ ಡೌನ್ ಕ್ಲೋಸಿಂಗ್ ಅಪ್. ಓವರ್ ಆಲ್ ಮಾರುಕಟ್ಟೆ ಕಳೆದ 2 ತಿಂಗಳಿಂದ ಯಾವ ಮೀನಿಂಗ್ಫುಲ್ ಕರೆಕ್ಷನ್ ಅನ್ನು ಕಂಡಿರಲಿಲ್ಲ. ನಿನ್ನೆ ಮಾರುಕಟ್ಟೆ ಬಿದ್ದಾಗ ಜನರ ಮನಸ್ಸಿನಲ್ಲಿ ಒಂದು ಭಯ ಪ್ರಾರಂಭ ಆಯಿತು, ಇನ್ನೇನಾದ್ರೂ ದೊಡ್ಡ ಕುಸಿತ ಮಾರುಕಟ್ಟೆಯಲ್ಲಿ ಇದೆಯಾ. ಆದ್ದರಿಂದ ಇವತ್ತು ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಈಗ ನಿಮ್ಮ ಮುಂದೆ 3 ಪಾಯಿಂಟ್ಗಳನ್ನು ಇಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಿಫ್ಟಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು ಅಂತ ಗೆಸ್ ಮಾಡ್ಲಿಕ್ಕೆ. ಮೊದಲನೇದಾಗಿ ರೈಸಿಂಗ್ ಕೋವಿಡ್ ಕೇಸ್. ಬಹಳ ದಿನಗಳ ಬಳಿಕ ಕೇರಳದಲ್ಲಿ, ಭಾರತದಲ್ಲಿ ಕೋವಿಡ್ ಕೇಸ್ ಪ್ರಾರಂಭ ಆಗಿದೆ ಹೊಸ ಸ್ಟ್ರೇನ್ ಇಂದ, ಮತ್ತು ಕರ್ನಾಟಕ ಕೂಡ ಸ್ಪ್ರೆಡ್ ಆಗಿದೆ. ಸದ್ಯದ ಮಟ್ಟಿಗೆ ನಮಗೆ ತಿಳಿದ ಹಾಗೆ, ತಜ್ಞರು ಹೇಳುವ ಹಾಗೆ ಯಾವ ಒಂದು ಭಯವೂ ಇಲ್ಲ. ಅದು ನಾರ್ಮಲ್ ಕೋವಿಡ್ ತರ ಕಾಣ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೋವಿಡ್ ಏನಾದ್ರೂ ಜಾಸ್ತಿ ಸ್ಪ್ರೆಡ್ ಆಗಿ ಆಮೇಲೆ ಮಾರ್ಟಾಲಿಟಿ ರೇಟು ಜಾಸ್ತಿ ಆದ್ರೆ ಆವಾಗ ಗೌರ್ಮೆಂಟ್ ಒಂದಷ್ಟು ರಿಸ್ಟ್ರಿಕ್ಷನ್ ಗಳನ್ನು ಹಾಕ್ಬೋದು, ಮತ್ತೆ ಮಾಸ್ಕ್ ಕಂಪಲ್ಸರಿ ಮಾಡ್ಬೋದು, ಮತ್ತೆ ಅನ್ನೆಸೆಸರಿ ಓಡಾಟವನ್ನು ನಿಲ್ಲಿಸ್ಬೋದು. ಆವಾಗ ರಿಟೇಲ್ ಇನ್ವೆಸ್ಟರ್ಸ್ಗೆ, ಫಿಸಿಕಲ್ ಸ್ಟೋರ್ಸ್ಗೆ ಒಂದಷ್ಟು ಏಟು ಬೀಳುತ್ತೆ. ಅಲ್ಲಿಗೆ ಷೇರು ಮಾರುಕಟ್ಟೆ ಮೇಲೆ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಮುಂದಿನ 1 ವಾರ 10 ದಿನ ಕೋವಿಡ್ ಕೇಸ್ಗಳಿಗೆ ನಾವು ಒಂದಷ್ಟು ಗಮನವನ್ನು ಕೊಡಬೇಕಾಗುತ್ತೆ. ಕೋವಿಡ್ ಇಂದಿಗೆ ಬಹಳಷ್ಟು ದಿನಗಳಾಗಿದ್ದಾವೆ. ನಮಗೊತ್ತು 2020-21ರಲ್ಲಿ ಯಾವ ರೀತಿ ಕೋವಿಡ್ ಹ್ಯಾಡ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಸ್ಟಾಕ್ ಮಾರ್ಕೆಟ್ಸ್. ಈಗ ಎರಡನೆಯ ಫ್ಯಾಕ್ಟರ್, ಇಯರ್ ಎಂಡ್ ಸೆಲ್ಲಿಂಗ್ ಬೈ FIIs. ಬಹಳ ವರ್ಷದಿಂದ ನಾವು ನೋಡಿಕೊಂಡು ಬಂದ ಒಂದು ವಿಚಾರ ಏನಂತಂದ್ರೆ, ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮ್ ನಲ್ಲಿ ಫಾರಿನ್ ಕಂಟ್ರೀಸ್ ನಲ್ಲಿ ಫಂಡ್ ಮ್ಯಾನೇಜರ್ಸ್ ಒಂದಷ್ಟು ಷೇರುಗಳನ್ನು ಮಾರ್ಕೊಂಡು ಕೈಯಲ್ಲಿ ಕ್ಯಾಶ್ ಇಟ್ಕೊಂಡು ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ರೆಡಿ ಇಲ್ಲದೆ ತಮ್ಮ ಫ್ಯಾಮಿಲಿಯೊಟ್ಟಿಗೆ ಟೈಮ್ ಅನ್ನು ಕಳಿಬೇಕು ಅಂತ ಷೇರು ಮಾರುಕಟ್ಟೆಯಿಂದ ಹೊರಗೆ ಬರ್ತಾರೆ. ಅವಾಗ ಷೇರು ಮಾರುಕಟ್ಟೆಯಲ್ಲಿ ಅವರ ಪೊಸಿಷನ್ಸ್ ಅನ್ನು ತುಂಬಾ ಲೈಟ್ ಮಾಡ್ಕೊಳ್ತಾರೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ, ಅದು ವರ್ಷದ ಕೊನೆಯಲ್ಲಿ ಕ್ರಿಸ್ಮಸ್ ವೆಕೇಶನ್ ಟೈಮ್ ಅಲ್ಲಿ ಮಾರುಕಟ್ಟೆಯಲ್ಲಿ 1-2 ವಾರ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಲೋ ವಾಲ್ಯೂಮ್ ಬೈ DIIs ಅಂಡ್ ರಿಟೇಲ್ ಇನ್ವೆಸ್ಟರ್ಸ್ ಆಲ್ಸೋ ಒಂದು ಅಂಶ ನೀವು ಗಮನಿಸಬೇಕಾಗಿತ್ತು. ಸಾಮಾನ್ಯವಾಗಿ ವರ್ಷದ ಕೊನೆಯಲ್ಲಿ DIIs ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಒಂದಷ್ಟು ಲೋ ವಾಲ್ಯೂಮ್ ನಲ್ಲಿ ಷೇರುಗಳನ್ನು ಖರೀದಿ ಮಾಡ್ತಾರೆ. ಆವಾಗ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಮೇಲಕ್ಕೆ ಹೋಗುವುದಿಲ್ಲ. ಆದರೆ ಸದ್ಯದ ಮಟ್ಟಿಗೆ ನೀವು ಮಾರುಕಟ್ಟೆ ನೋಡಿದ್ರೆ ಅಪ್ ಟ್ರೆಂಡ್ ಒಂದಷ್ಟು ಇಂಟ್ಯಾಕ್ಟ್ ಆಗಿದೆ. ನಿನ್ನೆ ಕೆಳಗೆ ಬಿದ್ದದ್ರಿಂದ ಒಂದಷ್ಟು ಲೋ ವ್ಯಾಲ್ಯೂಯೇಷನ್ಗೆ ತಲುಪಿದ ಸುಮಾರು ಷೇರುಗಳು, ಅವುಗಳನ್ನು ಕೊಳ್ಳಿಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ, ದೀರ್ಘಾವಧಿ ಹೂಡಿಕೆದಾರರಿಗೆ ಇದೀಗ ಒಂದು ಒಳ್ಳೆಯ ಅವಕಾಶ. ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳನ್ನು ನೋಡಿದ್ರೆ ಅದರ ವ್ಯಾಲ್ಯೂಯೇಷನ್ ಒಂಥರ ಹೈ ಇದ್ದಂಗೆ ಕಾಣ್ತಾ ಇದೆ. ಆದ್ದರಿಂದ ನಿಮಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ ಈಕ್ವಲ್ ಚಾನ್ಸ್ ಇದೆ ಮೇಲೆ ಮತ್ತು ಕೆಳಗೆ ಹೋಗುವಂತ. ಮುಂದಿನ 1 ವಾರ ಅಥವಾ 10 ದಿನ ನಾನು ಹೇಳಿದ ಈ 3 ಫ್ಯಾಕ್ಟರ್ಗಳನ್ನು ಗಮನಿಸ್ತಾ ಇರಿ. ಯಾಕಂತಂದ್ರೆ ಇದನ್ನ ನೋಡ್ತಾ ಇದ್ರೆ ನಿಮಗೊಂದಷ್ಟು ಐಡಿಯಾ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂತಹ ನಿರ್ಧಾರಗಳನ್ನು ತಗೊಳ್ಬಹುದು. ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದನ್ನು ಮರಿಬೇಡಿ. ನೀವೇನಾದ್ರೂ ಈಗಾಗಲೇ ಶಾರ್ಟ್ ಟರ್ಮ್ಗೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದ್ದೀರಿ ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸೆಲ್ ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ ಶೇರ್ ಅನ್ನು ಸೇಲ್ ಮಾಡದೇ ಇರಬೇಡಿ.
ಅಕಸ್ಮಾತ್ ಇಟ್ಕೊಂಡ್ರೆ ಅದು ಎಷ್ಟು ಕೆಳಗೆ ಬರುತ್ತೆ ಅಂತ ಗೆಸ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತು ಎಷ್ಟು ಸಮಯದ ಮೇಲೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಮತ್ತೆ ಅನ್ನೆಸೆಸರಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗ್ಬಿಡ್ತೀರಿ. ನಾನು ತಗೊಂಡಿದ್ದೆ ಲಾಂಗ್ ಟರ್ಮಿಗೆ ಅನ್ನುವಂತ ನಿರ್ಧಾರಕ್ಕೆ ಬರ್ತೀರಿ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಏನಾದ್ರೂ ಲಂಸಮ್ ಹಣವನ್ನು ಇಟ್ಕೊಂಡು ನೀವೀಗ ಮಾರುಕಟ್ಟೆ ಕ್ರಾಶ್ ಆಗ್ಲಿಕ್ಕೆ ಕಾಯ್ತಾ ಇದ್ದೀರಾ, ಕರೆಕ್ಷನ್ ಆಗ್ಲಿಕ್ಕೆ ಕಾಯ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ಆವಾಗ ವಿಡಿಯೋ ಬಂದಾಗ ನಿಮಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ಗೆ. ಯಾವ ವಿಡಿಯೋನ ಮಿಸ್ ಮಾಡಬೇಡಿ. ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 15ರಿಂದ 20 ನಿಮಿಷ ನೀವು ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಅದು ಒಂದು ಒಳ್ಳೆಯ ನಿರ್ಧಾರ ಆಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಕನಿಷ್ಠ 100 ಜನ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.